ಸತ್ ಹೋಗು, ನಿನ್ ನಾಶವಾಗಿ ಹೋಗು ವತ್ಸಲ. ನಿನ್ ಸತ್ ಮೇಲೆ ಇವ್ರು ನಿನ್ನನ್ನ ಇಲ್ಲೇ ಗುಂಡಿ ತೋಡಿ ಹೂತ್ ಹಾಕ್ತಾರೆ. ಎಲ್ರೂ ಸೇರಿ ನನ್ನನ್ನ ಅಡ್ಗೆ ಮನೆ ಕತ್ತೆ ಮಾಡಿದ್ದಾರೆ. ಬೆಳಗ್ಗೆ ಎದ್ದಾಗಿಂದ ಕೆಲ್ಸ ಮಾಡ್ತಾನೆ ಇದೀನಿ. ಆ ಮಹಾರಾಣಿ ವಯ್ಯಾರವಾಗಿ ಬಂದು ಹೀಗಂತಾಳೆ, ಇಲ್ ನೋಡು ವತ್ಸಲ, ಅಡಿಗೆ ಕೆಲ್ಸ ಬೇಗ ಮುಗ್ಸೋ. ಇನ್ನ ಮಾಡ್ಗಾತಿ ಸಕ್ಕು ಬೇಕು ಅಂತಾನೆ ತಪ್ಪು ಮಾಡ್ತಾಳೆ. ಆಮೇಲೆ ಶಿಕ್ಷೆ ಅನುಭವಿಸ್ಕೊಂಡು ಆರಾಮಾಗಿ ಇರ್ತಾಳೆ. ಕೆಲ್ಸ ಕಾರ್ಯ ಇಲ್ದೆ ಬಾಗ್ಲ ಹತ್ರನೇ ಇರ್ತಾಳೆ. ಇನ್ನು ಈ ಕಾಗೆ ಯಮುನಾ ಮಹಾರಾಣಿಯವರು ಕಾವು ಅಂತ ಕೂಗಾಡ್ತಾ ಮನೆಯೆಲ್ಲ ಅಧಿಕಾರ ಚಲಾಯಿಸ್ತಾಳೆ. ಸಿಕ್ದವ್ರನ್ನ ಚುಚ್ಚಿ ಆನಂದ ಪಡ್ತಾಳೆ. ಈ ತಾಯಿ ಮಗಳು ಇಬ್ರು ಸೊಂಟ ಬಗ್ಸಿ ಒಂದ್ ಕೆಲ್ಸಾನು ಮಾಡಲ್ಲ. ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ದಿನ ಕಳೀತಾರೆ. ಅವಳಿಗೆ ಉತ್ತರ ಕೊಡ್ಬೇಕು, ಇವಳಿಗೆ ಉತ್ತರ ಕೊಡ್ಬೇಕು. ಮತ್ತೆ ಇಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ನನ್ನ ಸತಿ ಮಣಿ ಮಾಡ್ತಾಳೆ. ವತ್ಸಲ, ನೀನೇನು ಚಿಂತೆ ಮಾಡ್ಬೇಡ. ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ನಿನ್ನ ಕಷ್ಟಗಳೆಲ್ಲ ಒಂದೊಂದೇ ಗಾಳಿಗೆ ಹಾರೋಗ್ತವೆ. ನಾನೊಂದು ಅದ್ಭುತವಾದ ಆಟ ಆಡ್ಕೊಂಡು ಬರ್ತಾ ಇದ್ದೀನಿ. ನಾನು ದಾಳಗಳನ್ನ ಸರಿಯಾಗಿ ಹಾಕಿದ್ದೀನಿ. ಈಗ ನಮಗೆ ಅಲ್ಪ ಸ್ವಲ್ಪ ಅಲ್ಲ, ಊಟೆ ಗಟ್ಲೆ ದುಡ್ಡು ಸಿಗುತ್ತೆ. ಏನಂದ್ರೆ ಅಷ್ಟು ನಂಬಿಕೆಯಿಂದ ಹೇಗೆ ಹೇಳ್ತಿದ್ದೀರಾ? ವತ್ಸಲ, ನೀನ್ ನೋಡ್ತಾ ಇರು. ಶ್ರೀಮಂತರಾಗೋ ಸಮಯ ಬಂದಿದೆ. ಇನ್ನು ಯಾವುದರ ಬಗ್ಗೆನೂ ಚಿಂತೆ ಮಾಡಬೇಡ. ನೀನಿನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಇರೋ. ನಾನು ಅವರ ತಲೆಯಲ್ಲಿ ಬಲವಾಗಿ ನಾಟೋ ಹಾಗೆ ಹೇಳಿದ್ದೀನಿ. ನಾನ್ ಅನ್ಕೊಂಡಿರೋದು ನಡಿಬೇಕು. ನಡೆದೇ ನಡೆಯುತ್ತೆ ವತ್ಸ. ನಡಿ, ನನ್ ಜೊತೆ ಬಾ ಸಕ್ಕು. ಅಯ್ಯೋ ಅಮ್ಮ, ನೋಡಿದ್ಯಾ ಯಾರು ಬಂದಿದ್ದಾರೆ ಅಂತ? ಅವತ್ತು ನಡು ಬೀದಿಲ್ ನಿನ್ನ ಅವಮಾನ ಮಾಡಿದ್ರು ಅಂತ ಹೇಳ್ದೆ ಅಲ್ವಾ? ಆ ತಾಯಿ ಮಗಳು ಇಬ್ರು ಬಂದಿದ್ದಾರೆ. ಮೊದ್ಲಿಗ್ ನಾನು ನನ್ ಕಡೆಯಿಂದ ನಮ್ಮ ಅಮ್ಮನ ಕಡೆಯಿಂದ ನಿಮ್ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅವತ್ತು ಬೀದಿಲಿ ಏಕಾಏಕಿ ಸಕ್ಕುನ್ ನೋಡಿದ ತಕ್ಷಣ ನಾನು ನನ್ನ ತಾಳ್ಮೆನ ಕಳ್ಕೊಂಡೆ. ಆವೇಶದಲ್ಲಿ ನಿಮ್ ಜೊತೆ ಮರ್ಯಾದೆ ಇಲ್ದೆ ನಡ್ಕೊಂಡೆ. ನೋಡು, ನೀನು ಈ ಹುಡುಗಿಗೆ ಅಹಂಕಾರಿ ಕೋಪಿಷ್ಟೆ ಅಂತಿದ್ದೆ ಅಲ್ವಾ? ಎಷ್ಟು ವಿನಯವಾಗಿ ಮಾತಾಡ್ತಾ ಇದ್ದಾಳೆ. ತನ್ನ ವಾಕ್ ಚಾತುರ್ಯದಿಂದ ನಮ್ಮ ಅತ್ತಿಗೆ ಮನ್ಸನ್ನ ಒಂದು ಕ್ಷಣದಲ್ಲಿ ಗೆದ್ದು ಬಿಟ್ಲು. ಮಾಣಿಕ್ಯ ಅಕ್ಕ ತುಂಬಾ ಒಳ್ಳೆ ಕೆಲಸ ಮಾಡಿದ್ಲು. ಅತ್ತೆಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳಿದ್ಲು. ಸರಿ, ನನ್ನನ್ ಯಾಕೆ ಇಲ್ಲಿಗೆ ಎಳ್ಕೊಂಡ್ ಬಂದ್ಲು? ನಾನು ಏನ್ ನೋಡ್ಬೇಕು ಅಂತ ಅವಳು ಅನ್ಕೊಂಡಿದ್ದಾಳೆ. ಈ ರೀತಿ ಕ್ಷಮೆ ಕೇಳೋದು ನಿಮ್ಮ ಕುಟುಂಬಕ್ಕೆ ಶೋಭೆ ತರಲ್ಲ. ಮೊದ್ಲು ನಿಮ್ಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು ನಮ್ ಮನೇಲಿ ಕಾಲಿಡೋಕೆ? ದಸರಾ ಹಬ್ಬದ ದಿನ ಜಗಳ ಮಾಡೋಕೆ ಅಂತ ಬಂದ್ರ ನಮ್ಮ ಮನೆಗೆ? ನನ್ನ ಕುಟುಂಬಕ್ಕೆ ಶಾಪ ಹಾಕಿ ನಾಚಿಕೆ ಇಲ್ದೆ ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕೈ ಜೋಡ್ಸೋಣ ಅಂತ ಬಂದ್ವಿ. ನನ್ನ ಮಗಳು ಮಾಣಿಕ್ಯ ಈಗ ನಿಮ್ಮ ಹತ್ರ ಕ್ಷಮೆ ಕೇಳಿದ್ಲು. ನಾನು ಕೂಡ ಕ್ಷಮೆ ಕೇಳ್ತೀನಿ. ಈಗ ನಾನ್ ಕೂಡ ಕ್ಷಮೆ ಕೇಳ್ತೀನಿ. ಅಂಬಿಕಾ ಅಮ್ಮ ಕೂಡ ಕ್ಷಮೆ ಕೇಳಿದ್ರು. ಇವತ್ತೆಲ್ರೂ ದಸರಾ ಹಬ್ಬನ ಸಂತೋಷವಾಗಿ ಆಚರಿಸ್ತಾರೆ. ನೋಡಿ ಮನೋರಮಾ ಅವ್ರೆ, ಇವತ್ತು ದಸರಾ ಹಬ್ಬ ತುಂಬಾ ಒಳ್ಳೆ ದಿನ. ನಾವು ಹಬ್ಬದ ದಿನ ನಿಮ್ ಮನೆಗ್ ಬಂದಿದೀವಿ. ಮತ್ತೆ ನೀವು ದ್ವೇಷ ಸೇಡನ್ನ ಮರೆತು ಪ್ರೀತಿಯಿಂದ ಸ್ವಾಗತ ಮಾಡ್ಬೋದಲ್ವಾ? ನೋಡಿ, ದ್ವೇಷದ ಕಿಚ್ಚು ಹೀಗೆ ಉರಿತಾನೆ ಇದ್ರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ ಅಲ್ವಾ? ಆರೋಗ್ಯ ಹಾಳಾದ್ರೆ ಯಾರಿಗ್ ನಷ್ಟ ಹೇಳಿ? ಇದು ಮಂಗಳಕರವಾದ ದಿನ. ನಮ್ಮ ಕಷ್ಟ ನಷ್ಟಗಳನ್ನ ದುಃಖಗಳನ್ನ ಮರೆತು ಆಪ್ತರ ಜೊತೆ ಸಂತೋಷವಾಗಿ ಕಳಿಬೇಕು. ಹಿಂದೆ ಆಗಿರೋದನ್ನ ಮರೆತು ಹೊಸತನಕ್ಕೆ ನಾಂದಿ ಹಾಡಿದ್ರೆ ಇದು ಮರೆಯಕ್ಕಾಗದೆ ಇರೋ ದಿನ ಆಗುತ್ತೆ. ಬಂಧುಗಳೆಲ್ಲ ಸಂತೋಷವಾಗಿ ಸೇರೋ ದಿನ ಇದು. ನಾವು ಒಬ್ರಿಗೊಬ್ರು ಮನಸ್ಫೂರ್ತಿಯಾಗಿ ಶುಭಾಶಯಗಳನ್ನ ಹೇಳೋಣ.
ನಾನು ಸುಬೇದಾರ್ ಅಲ್ವಾ? ಹಬ್ಬದ ದಿನಗಳಲ್ಲಿ ನನಗೆ ಬೇಕಾದವ್ರಿಗೆ ನಾನು ಚಿನ್ನದ ಒಡವೆಗಳನ್ನ ಲೇಪನ ಮಾಡಿರೋವಲ್ಲ, ನಿಜವಾದ ಚಿನ್ನನ ಕೊಟ್ಟು ಶುಭಾಶಯಗಳನ್ನ ತಿಳಿಸ್ತೀನಿ.